ಧರ್ಮಪಥ, ಯಾವ ದಾರಿಯಲ್ಲಿ ಹೋಗಬೇಕು, ನಮ್ಮ ಹಿರಿಯವರು ಏನು ಹೇಳಿದ್ದಾರೆ, ಋಷಿಗಳು ಏನು ಹೇಳಿದ್ದಾರೆ. ಕೇವಲ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡೋದು ಅಂತ ಹೇಳಿ ಗೊತ್ತಾಗಲ್ಲ. ಎಲ್ಲರೂ ಸಾಮಾನ್ಯವಾಗಿ ಜಾಗಿಂಗ್ ಹೋಗ್ತಾರೆ, ವಾಕಿಂಗ್ ಹೋಗ್ತಾರೆ. ಅದೇ ಮಾಡತಕ್ಕಂಥಲ್ಲ, ಧರ್ಮಾರ್ಥ ಚಿಂತನೆಯನ್ನು ಮಾಡಬೇಕು. ಆ ಸಮಯದಲ್ಲಿ ಶೌಚ ಇಂದ್ರಿಯ ನಿಗ್ರಹ ಅಂತೇಳಿ ಹೇಳ್ತಾರೆ. ಶೌಚವನ್ನು ಆಚರಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು. ಇದನ್ನ ನಾವು ಸಂಚಿಕೆಯಲ್ಲಿ ಹೇಳಿದ್ದೇವೆ. ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಎಲ್ಲರಿಗೂ ಗೊತ್ತಿದೆ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮೂಲೆ ಸ್ಥತೋ ಬ್ರಹ್ಮ, ಪ್ರಭಾತೆ ಕರದರ್ಶನಂ ಅನ್ನತಕ್ಕಂಥದ್ದಿರಬಹುದು. ಈ ಸಮುದ್ರ ವಸನೇ ದೇವಿ ಪರ್ವತ ಸ್ತನಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪಕ್ಷಂ ಕ್ಷಮಸ್ವಮೇ ಅನ್ನತಕ್ಕಂಥದ್ದೆಲ್ಲ ಹೇಳಿ, ಆ ಮೂಲಕ ನಾವು ಕರಾಗ್ರದಲ್ಲಿ ಅಂದರೆ ನಮ್ಮ ಕೈಯಲ್ಲಿಯೇ ನಮ್ಮ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ತಕ್ಷಣದಲ್ಲಿ ಅಪಶಕನಗಳು ಆಗಬಾರದು. ಶುಭವಾಗಿರತಕ್ಕಂತಹ ವಸ್ತುಗಳ ದರ್ಶನವನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಇವತ್ತು ನಿಮ್ಮ ಮುಖವನ್ನು ಎದ್ದ ತಕ್ಷಣ ಯಾರ ಮುಖ ನಾನು ನೋಡಿದ್ನೋ, ಇದು ಇವತ್ತು ಈ ರೀತಿ ಆಯಿತು ಅನ್ನತಕ್ಕಂತಹ ಖೇದ ಎಷ್ಟೋ ಜನ ಪಡ್ಕೊಳ್ತಾರೆ. ನಾವು ನೋಡ್ತೀವಿ ನಿತ್ಯ ಜೀವನದಲ್ಲಿ. ಹಾಗಾಗಬಾರದು ಅಂಥೇಳಿ ನಮ್ಮ ಋಷಿಮುನಿಗಳು ಬೆಳಗಿನ ಸಮಯದಲ್ಲಿ ಎದ್ದ ತಕ್ಷಣದಲ್ಲಿ ಕೈಯ ದರ್ಶನವನ್ನು, ಅಯಮ್ಮೇ ಹಸ್ತೋಭಗ, ನಮ್ಮ ಕೈಯಲ್ಲೇ ಹಸ್ತದಲ್ಲಿಯೇ ಭಗವಂತನ ಸಾನ್ನಿಧ್ಯ ಇದೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ, ಸಾಮುದ್ರಿಕ ಶಾಸ್ತ್ರವೂ ಕೂಡ ಹೌದು. ಅದರಿಂದ ಹಸ್ತವನ್ನು ನೋಡಿ ಭವಿಷ್ಯವನ್ನೇ ಹೇಳಿಬಿಡ್ತಾರೆ ಎಷ್ಟೋ ಜನ, ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತೇಳಿ. ಆದ್ದರಿಂದ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಕೈಯ ದರ್ಶನವನ್ನು ಮಾಡತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ಮುಖ್ಯ. ದೇವರು ನಮ್ಮ ಕರ ಮೂಲದಲ್ಲಿ, ಕರ ಮಧ್ಯದಲ್ಲಿ, ಕರದ ಅಗ್ರದಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ. ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರ ಸಾನ್ನಿಧ್ಯ ಇದೆ ಅನ್ನತಕ್ಕಂತಹ ಭಾವನೆಯಿಂದ ನಮ್ಮ ಎರಡು ಕರ ದರ್ಶನವನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೇ ಹೊರತು ನಮ್ಮ ಕೈಯನ್ನೇ ನಾವು ನೋಡಿಕೊಳ್ಳತಕ್ಕಂಥದ್ದಲ್ಲ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ಅದಂತೇಳಿ ಹೇಳ್ತಾರೆ. ಅಂದರೆ ಏನು, ನಮ್ಮ ದೇಹದಲ್ಲಿಯೇ ಭಗವಂತನ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಇದೆ. ಈ ದೇಹ ಅನ್ನತಕ್ಕಂಥದ್ದೇ ದೇವಾಲಯ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ. ಈ ಜೀವಾತ್ಮ ಪರಮಾತ್ಮನನ್ನು ಸೇರುವುದಕ್ಕೆ ನಮ್ಮ ಹೃದಯ ಅಂತರ್ಗತದಲ್ಲಿಯೇ ಇರುವುದರಿಂದ, ಆಗ ಭಗವಂತ ನಮ್ಮ ಶರೀರದಲ್ಲಿ ಇರುವುದರಿಂದ ಇದೇ ಒಂದು ದೇವಾಲಯ. ಆದ್ದರಿಂದ ಇದನ್ನು ನಾವು ಕರದಲ್ಲಿ ಆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯನ್ನು ದರ್ಶನ ಮಾಡತಕ್ಕಂಥದ್ದೇ.